ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಬಾಲರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ರಾಮ ಭಕ್ತರು ದೇಶಾದ್ಯಂತ ಕೋಟ್ಯಾಂತರ ಭಕ್ತರು ಇವತ್ತು ಕಾತುರದಿಂದ ಕಾದು ಕುಳಿತಿದ್ದಾರೆ. ಆದರೆ ಕೋಟ್ಯಾಂತರ ಮಂದಿಯ ಪೈಕಿ 7,500 ಜನರಿಗೆ ಮಾತ್ರ ಆಹ್ವಾನವನ್ನು ಕೊಡಲಾಗಿದೆ. ಅದು ಕರ್ನಾಟಕದಿಂದ ಕೇವಲ 150 ಜನರಿಗೆ ಮಾತ್ರ ಆಹ್ವಾನ ಬಂದಿರುವಂಥದ್ದು. ಪೀಠಾಧಿಪತಿಗಳು, ಸಾಧು ಸಂತರು, ಗಣ್ಯರು, ಸಿನಿಮಾ ನಟರು, ಒಟ್ಟಾರೆಯಾಗಿ 150 ಜನರಿಗೆ ಆಹ್ವಾನವನ್ನು ಕೊಡಲಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಆಹ್ವಾನ ಕೊಟ್ಟಿರುವಂಥವ್ರನ್ನ ಸಂಪರ್ಕ ಮಾಡಿ ಅವರನ್ನು ನಮ್ಮ ಸ್ಟುಡಿಯೋದ ಮೂಲಕ ಅವರ ಉತ್ಸುಕತೆ ಹೇಗಿದೆ ಈ ಒಂದು ವಿಚಾರವಾಗಿ ಹೇಳೋದಕ್ಕೆ ಅವರು ಏನೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಇವತ್ತು ಕೂಡ ಆ 150 ಜನರ ಪೈಕಿ ಏನು ಆಹ್ವಾನ ಬಂದಿದೆ ಅವರ ಪೈಕಿ ಒಬ್ಬ ಗಣ್ಯರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಅಯೋಧ್ಯೆ ರಾಮ ಮಂದಿರಗೆ ನಾಳೆ ಅವರು ತೆರಳುತ್ತಾ ಇದ್ದಾರೆ. ಅವರು ಎಲ್ಲರಿಗೂ ಕೂಡ ಗೊತ್ತು, ಹರಿಹರ ಪೀಠದ ಪೀಠಾಧಿಪತಿಯಾಗಿರುವಂತಹ ವಚನಾನಂದ ಶ್ರೀಗಳು. ವಚನಾನಂದ ಶ್ರೀಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಹಳ ಖುಷಿಯಲ್ಲಿದ್ದೀರಿ, ಅಯೋಧ್ಯೆಗೆ ಹೋಗ್ತಾ ಇದ್ದೀರಿ ನಾಳೆ. ಹೌದು, ಖಂಡಿತ. ಇಡೀ ದೇಶ, ಇಡೀ ಜಗತ್ತು ಸಂಭ್ರಮದಿಂದ, ಉತ್ಸಾಹ ಹುಮ್ಮಸ್ಸಿನಿಂದ ಎದುರು ನೋಡುತ್ತಿರುವಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ. ಎಲ್ಲರಂತೆ ನಾವು ಕೂಡ ಅಷ್ಟೇ ಉತ್ಸುಕರಾಗಿದ್ದೇವೆ. ಅತ್ಯಂತ ಈ ಒಂದು ಐತಿಹಾಸಿಕ ಗಳಿಗೆ ಸಾಕ್ಷಿ ಆಗಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಐತಿಹಾಸಿಕ ಗಳಿಗೆ ಎಷ್ಟು ಸಂಭ್ರಮ ಪಟ್ಟರು ಕೂಡ ಸಾಲೋದಿಲ್ಲ. ಇವತ್ತು ರಾಮ ಭಕ್ತರು ನಮ್ಮ ತಂಡ ಅಲ್ಲಿ ಹೋಗಿ ಒಬ್ಬೊಬ್ಬರನ್ನು ಮಾತಾಡ್ತಾರೆ, ಎಲ್ಲರ ಬಾಯಲ್ಲಿ ಕೇಳೋದು ಜೈ ಶ್ರೀರಾಮ್ ಅಂತೇಳಿ. ನೀವು ಅದೇ ಜೋಶಲ್ಲಿ ಹೋಗ್ತಾ ಇದ್ದೀರಿ. ಇಡೀ ಜಗತ್ತಿನ ಅಂತಲ್ಲ, ದೇಶದಲ್ಲಿ ವಿಶೇಷವಾಗಿ ಎಲ್ಲರ ರೋಮಗಳಲ್ಲಿ ರಾಮನಾಮ ಜೈ ಶ್ರೀರಾಮ್ ಅನ್ನೋದು ಜಪ ಆಗಿದೆ. ನೋಡಿ, ಅದು ತಪ್ಪಾಗ್ತಾ ಇದೆ. ರಾಮ ಮಂದಿರವನ್ನ ನೋಡ್ತಾ ಇದ್ದೀರಿ. ಇವತ್ತು ನೀವು ಇಲ್ಲಿಂದ ನೋಡ್ತಾ ಇದ್ದೀರಿ, ನಾಳೆ ಅಲ್ಲೇ ಕೂತು ನೀವು ಆ ಒಂದು ಉದ್ಘಾಟನೆ ಕಾರ್ಯಕ್ರಮ ನೋಡ್ತೀರಿ 22ನೇ ತಾರೀಕು ಅಲ್ವಾ? ಹೌದು, ಖಂಡಿತ. ಇದು ಸುಮಾರು ನೀವು ಹೇಳಿದ ಹಾಗೆ 500 ವರ್ಷಗಳಿಂದ ಜನಗಳು ಅಷ್ಟೇ ಕಾಳಜಿಯಿಂದ, ಅಷ್ಟೇ ಹುಮ್ಮಸ್ಸಿನಿಂದ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಬೇಕು ಅಂತ ಇಡೀ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಹೋಗಿ ನೀವು ಇವತ್ತು ಭಾರತದ ಒಂದೇ ಒಂದು ಶಬ್ದ ಕೇಳಿಸ್ತಾ ಇದೆ, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂಥೇಳಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂಥೇಳಿ. ನೋಡಿ, ಆವತ್ತಿನ ಅಯೋಧ್ಯ, ನಾವು ಹಲವಾರು ಬಾರಿ ಅಯೋಧ್ಯೆಗೆ ಹೋಗಿದ್ದೇವೆ. ಇವತ್ತು ಉತ್ತರ ಪ್ರದೇಶ ಉತ್ತಮ ಪ್ರದೇಶ ಆಗಿದೆ. ಯೋಗಿ ಆದಿತ್ಯನಾಥ್ ಒಬ್ಬ ಯೋಗಿ ಬಂದರೆ ಒಂದು ನಾಡನ್ನು ಹೇಗೆ ಬದಲಾವಣೆ ಮಾಡ್ತಾನೆ ಅನ್ನಲಿಕ್ಕೆ ಇವತ್ತು ಮೋದಿ ಮತ್ತು ಯೋಗಿಗಳೇ ಸಾಕ್ಷಿ. ಇಂಥ ಒಂದು ಕ್ಷಣ ಅದು ಶತಮಾನಕ್ಕೊಮ್ಮೆ ಬರುತ್ತಂತ. ಇದು 5 ಶತಮಾನಗಳಿಗೊಂದು ಬರುವಂತಹ ಒಂದು ಸಂಭ್ರಮ ಇದು. ಆ ಸರಿಯು ನದಿಯ ತಟದಲ್ಲಿ ಬಹುತೇಕ ಶ್ರೀರಾಮನ 14 ವರ್ಷದ ವನವಾಸ, ಅವನಿಗಾದರೆ ಭಾರತಕ್ಕೆ 500 ವರ್ಷಗಳ ವನವಾಸ ನಂತರ ಈ ಒಂದು ಪಟ್ಟಾಭಿಷೇಕವನ್ನು ನೋಡುವಂಥ ಸಂಭ್ರಮ ಇದು. ತುಂಬ ಒಳ್ಳೆ ಮಾತಾಡಿದ್ರು, ತುಂಬ ಒಳ್ಳೆ ಮಾತಾಡಿದ್ರು. ನೋಡಿ, ಬಾಲರಾಮನ ಮೂರ್ತಿ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯ ಫೋಟೋಗಳನ್ನ ನಾವು ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ವಿ. ಆ ಬಾಲರಾಮನ ಮೂರ್ತಿಯನ್ನು ನೋಡ್ತಾ ಇದ್ರೆ ನಿಮ್ಗೇನು ಅನಿಸುತ್ತೆ? ನೋಡಿ, ನಾವು ಅನೇಕ ಬಾರಿ ನಮ್ಮ ಅರುಣ್ ಯೋಗಿರಾಜ್ ಅವ್ರ ಜೊತೆಗೆ ಇತ್ತೀಚೆಗೆ ನಾವು ಕೆಲವು ವಿಚಾರಗಳ ಕುರಿತು ಅರುಣ್ ಯೋಗಿ ಅವ್ರಿಗೇ ಮಾತಾಡಿದ್ದೇವೆ. ಅವರು ಈ ಮೂರ್ತಿಯನ್ನು ಕೆತ್ತುವಲ್ಲಿ, ನಿರ್ಮಾಣ ಮಾಡುವುದರಲ್ಲಿ ಒಂದು ತಪಸ್ಸಿನಂತೆ ಕಳೆದ ಆಲ್ಮೋಸ್ಟ್ ಒಂದು 9 ತಿಂಗಳಿಂದ ಅಲ್ಲೇ ಇದ್ದಾರೆ ಅವರು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಫೋನ ಟಚ್ ಮಾಡಲ್ಲ, ಫೋನೇ ಕೊಡೋದಿಲ್ಲ ಅಂತ ಅವರಿಗೆ. ಅವರೇ ಇದ್ಕೊಂಡು ರಾತ್ರಿ 9 ನಂತರ ಅವರು, ಅಂದರೆ ಒಂದೂ ಸಣ್ಣ ಮಾಹಿತಿನೂ ಹೊರಗಡೆ ಬಿಟ್ಟಿಲ್ಲ ಅವರು. ಹಾಗಾಗಿ 9 ತಿಂಗಳಿಂದ ಸತತವಾಗಿ ಆ ಒಂದು ನಮ್ಮ ರಾಮಲಲ್ಲನ ಕೆತ್ತನೆ ಮಾಡುವಂಥದ್ದು, ಅನಾವರಣ ಮಾಡುವಂಥದ್ದು ಕನ್ನಡ ನಾಡಿಗೂ ಮತ್ತು ಶ್ರೀರಾಮನಿಗೂ ಅವಿನಾಭಾವ ಸಂಬಂಧ. ಮೊದಲು ಆಂಜನೇಯಗಿತ್ತು, ಅಂಜನಾದ್ರಿಯಿಂದ ನಮ್ಮ ಶ್ರೀರಾಮ ಆಂಜನೇಯ ಭಕ್ತ ಅಂತಂದರೆ ಆಂಜನೇಯ ಅಂತ, ರಾಮನ ಬಂಟ. ಹೌದು, ಅಂಥ ಒಂದು ಆಂಜನೇಯ ಇವತ್ತು ನಮ್ಮ ಅರುಣ್ ಯೋಗಿರಾಜ್ ಅವರು ಏನು ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ, ಆ ಮೂರ್ತಿಗೆ ಅದನ್ನು ರಾಮಲಲ್ಲ ಅಂತ ಕರಿತೇವೆ. ಅನಾವರಣ ಆಗುತ್ತೆ, ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ನಾವು ಈಗ ನಿಮ್ಮ ಟಿ ವಿ ಪರದೆ ಮೂಲಕ ನೋಡ್ತಾ ಇದ್ದೀವಿ, ಅಲ್ಲಿ ಎದುರು ದರ್ಶನ ಭಾಗ್ಯ ನಮಗೆ ಒದಗ್ತದೆ. ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ಗುರುಗಳೇ. ಎಷ್ಟೋ ಜನಕ್ಕೆ ಏನಕ್ಕೆ ಈ ರೀತಿ ಕಟ್ತಾರೆ ಅಂತ ಗೊತ್ತಾಗೋದಿಲ್ಲ. ನಮ್ಮ ವೀಕ್ಷಕರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಅಂದರೆ ಕಣ್ಣು ಬಹಳ ಪ್ರಮುಖ ಪಾತ್ರ ವಹಿಸ್ತದೆ.
ನೀವು ಯಾವುದೇ ಒಂದು ದೇಶಕ್ಕೆ ಪ್ರಯಾಣ ಮಾಡಬೇಕಾದ್ರೆ ನಿಮ್ಮ ಕಣ್ಣಿನ ಇದನ್ನು ತೆಗೆದುಕೊಳ್ತಾರೆ, ಏನು ಫೋಟೋಗ್ರಫಿಯನ್ನು ತೆಗೆದುಕೊಳ್ಳುತ್ತಾರೆ. ಅಂದರೆ ಒಬ್ಬ ಮನುಷ್ಯನ ಕಣ್ಣು ನುಡ್ಸೋಕೆ ಅವನು ಪೂರ ಗೊತ್ತಾಗತ್ತೆ. ಹಾಗಾಗಿ ಇವನು ಇನ್ನೂ ಕೂಡ ಆ ಒಂದು ರಾಮಲಲ್ಲನಿಗೆ ಕಣ್ಣು ಕಟ್ಟು ಮರಗಾದ್ರೆ 22ನೇ ತಾರೀಕನೇ ಒಂದು ಕ್ರಿಯೆ ಇದೆ. ಅದು ಕಳೆದ ಜನವರಿ ಮಕರ ಸಂಕ್ರಾಂತಿಯಿಂದ ಈ ಒಂದೊಂದು ಪೂಜಾ ಪದ್ಧತಿಗಳು ವಿಧಿವಿಧಾನಗಳು ಈಗಾಗಲೇ ನೆರವೇರ್ತಾ ಇದ್ದಾವೆ. ಹಾಗಾಗಿ ಅದು 22ನೇ ತಾರೀಕು ನಾವು ರಾಮನ ಕಣ್ಣುಗಳು ನೋಡೋದು, ಇಡೀ ಜಗತ್ತಿನ ಕಣ್ಣನ್ನು ನೋಡುವಂತಹ ಒಂದು ಸಮಯ ಅದು. ಯಾವಾಗ ಹೊರಟಿದ್ರಿ ಗುರುಗಳೇ? ಯಾರು ಹೊರಟಿದ್ದೀರಿ? ನಿಮ್ಮ ಜೊತೆಲಿ ಎಷ್ಟು ಜನ ಬರ್ತಿದ್ದಾರೆ? ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಸುಮಾರು ಒಂದು 12ಕ್ಕಿಂತ ಅದಕ್ಕೆ ಹೆಚ್ಚು ಜನ ನಮ್ಮ ಸ್ವಾಮೀಜಿಯವರು ಎಲ್ಲರೂ ಕೂಡಿ ನಾಳೆ ನಾವು ಪ್ರಯಾಣವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಮಾದಾರ್ ಚೆನ್ನಯ್ಯ ಸ್ವಾಮೀಜಿಯವರು, ವಾಲ್ಮೀಕಿ ಸ್ವಾಮೀಜಿಯವರು, ಕನಕ ಕಾಗಿನೆಲೆ ಗುರುಪೀಠದವರು, ಕುಂಚಟಿ ಗುರುಪೀಠದವರು, ಬೋವಿ ಗುರುಪೀಠದವರು, ಭಗೀರಥ ಗುರುಪೀಠದವರು ಮತ್ತು ನಮ್ಮ ವಿಜಯಪುರ ಜ್ಞಾನ ವಿಕಾಸದ ಸ್ವಾಮೀಜಿಯವರು ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ. ನಾಳೆ ಎಲ್ಲ ಸ್ವಾಮೀಜಿಯವರು ಏಕಕಾಲಕ್ಕೆ ನಾವಲ್ಲಿ ಪ್ರಯಾಣವನ್ನು ಮಾಡ್ತಾಯಿದ್ದೀವಿ. ಸೊ ನಾವು ಎಲ್ಲರೂ ಕೂಡ ಅತ್ಯಂತ ಸಂಭ್ರಮ, ಇಡೀ ದೇಶ ಹೆಂಗೆ ಉತ್ಸಾಹದಿಂದ ಆ ಒಂದು ಕ್ಯೂರಿಯಾಸಿಟಿ ಅಂತ ಕರೀತಾರಲ್ಲ, ನಾವು ಕೂಡ ಅದೇ ಒಂದು ಕ್ಯೂರಿಯಾಸಿಟಿಯಲ್ಲೇ ಹೋಗ್ತಾ ಇದ್ದೇವೆ. ಆಹ್ವಾನ ಬರುತ್ತೆ ಅಂತ ಅಂದ್ಕೊಂಡಿದ್ರೆ? ಯಾಕಂದರೆ ವಚನಾನಂದ ಶ್ರೀಗಳಾಗಿರುವಂಥ ಸಂಪರ್ಕ, ಅವ್ರಿಗಿರುವಂಥ ಭಕ್ತಗಣ ಇಡೀ ದೇಶದಲ್ಲೇ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಾದಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ವಚನಾನಂದ ಶ್ರೀಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಆಹ್ವಾನ ಬರುತ್ತೆ ಅಂತ ಅಂದ್ಕೊಂಡಿದ್ರ? ಅದು ರಾಮನ ಇಚ್ಛೆ. ಅದು ಬಯಸದೆ ಬಂದದು ಲಿಂಗಭೋಗ ಅಂತ. ನಾವೇನು ಬಯಸಿರಲಿಲ್ಲ ಮತ್ತು ನಮಗೂ ಅದರ ಮಾಹಿತಿನೂ ಇರಲಿಲ್ಲ. ಅವರೇ ನಮ್ಮನ್ನು ಸಂಪರ್ಕ ಮಾಡಿ, ಇವಾಗಂತಲ್ಲ, ಒಂದು 3 ತಿಂಗಳ ಹಿಂದನೇ ಬಂದು ನಮ್ಮ ಹೆಸರುಗಳನ್ನು ಪ್ರತಿಯೊಂದು ಮಾಹಿತಿಯನ್ನು ತೆಗೆದುಕೊಂಡು ಅವರು ನಮಗೆ ಆಹ್ವಾನವನ್ನು ನೀಡಿರುವಂತಹದ್ದು. ಅದು ಒಂದು ನಮ್ಮ ಸಮುದಾಯಕ್ಕೆ ಒಂದು ನಾಡೆ ಕೊಟ್ಟಂತಹ ಒಂದು ಆಹ್ವಾನ ಅಂತ ನಾವು ಭಾವಿಸ್ತೇವೆ. ನಾವಾಗಿ ಹೋಗ್ತಾ ಇಲ್ಲ, ಒಂದು ಪ್ರತಿನಿಧಿಯಾಗಿ. ಅದು ಕನ್ನಡ ನಾಡಿನಿಂದ ಸುಮಾರು 63ಕ್ಕಿಂತ ಹೆಚ್ಚು ಜನ ಸ್ವಾಮೀಜಿಯವ್ರನ್ನ ಆಹ್ವಾನ ಮಾಡಿದ್ದಾರೆ. ವಿವಿಧ ಮಠ ಪೀಠ ಪರಂಪರೆಯ ಸ್ವಾಮೀಜಿಯವ್ರನ್ನ ಕರ್ನಾಟಕದ ಈ ಒಂದು 6.5 ಕೋಟಿ ಜನಸಂಖ್ಯೆಯ ಭಾಗವಾಗಿ ನಾವು ಹೋಗ್ತಾ ಇರೋದು. ಅದು ನಮ್ಮ ಭಾಗ್ಯವೇ ಸರಿ. ಇವತ್ತು ಸುಮಾರು ಒಂದು 8,000 ಜನ ಅವತ್ತು ಆ ಒಂದು 22ನೇ ತಾರೀಕೇನು ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ಆಗುತ್ತೆ. ಆ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವು ಸಾಕ್ಷಿಯಾಗಿದ್ದೀವಿ. ನಮ್ಮ ಜೀವನದ ಇತಿಹಾಸದಲ್ಲಿ ನನಗೆ ಈ ಸಂದರ್ಭದಲ್ಲಿ ಸಿದ್ಧಗಂಗಾ ಮಹಾಸ್ವಾಮೀಜಿ ಮಾತು ನೆನಪಾಗುತ್ತೆ. ಅವತ್ತು ವಿಶ್ವ ಹಿಂದೂ ಪರಿಷತ್ತಿನ ಒಂದು ಸುವರ್ಣ ಮಹೋತ್ಸವವನ್ನು ಸಿದ್ಧಗಂಗಾ ಮಠದಲ್ಲಿ ಮಾಡಿದ್ರು. ಅದು 2014ರಲ್ಲಿ. ಆವಾಗ ಸಾಯಂಕಾಲ ಸುಮಾರು ಸ್ವಾಮೀಜಿಯವರು ಸೇರಿಕೊಂಡು ಸಿದ್ಧಗಂಗಾ ಮಹಾಸ್ವಾಮೀಜಿಯವ್ರ ಬಗ್ಗೆ ಜೊತೆಗೆ ಚರ್ಚೆ ಮಾಡ್ತಾಯಿದ್ದೀವಿ. ಚಿಂತನ ಮಂತ್ರ ಮಾಡುವಾಗ ನಾವು ಸಹಜವಾಗಿ ಕೇಳಿದ್ವಿ, ಬುದ್ಧಿ ನಿಮ್ಮ ದೃಷ್ಟಿಯಲ್ಲಿ ರಾಮ ಮಂದಿರ ಯಾವಾಗ ಆಗುತ್ತೆ ಅಂತ ಹೇಳಿ. ನಾವು ಕೇಳಿದಾಗ ಅವರು ಹೇಳಿದ್ದು, ಆವಾಗ ಪೇಜಾವರ ಸ್ವಾಮೀಜಿಯವರು ಇದ್ದರು, ಅವ್ರು ಹೇಳಿದ್ದು ಒಂದೇ, ರಾಮ ಮಂದಿರ ಖಂಡಿತ ನಿರ್ಮಾಣ ಆಗುತ್ತೆ, ಅದನ್ನು ನಾವು ಮತ್ತು ಪೇಜಾವರ ಸ್ವಾಮೀಜಿ ನೋಡ್ತೀವಿ, ಗೊತ್ತಿಲ್ಲ, ನೀವು ಮಾತ್ರ ನೋಡ್ತೀರಿ ಅಂತ ಹೇಳಿರುವಂಥದ್ದು. ಅಂದರೆ ಆ ಮಾತು ಇವತ್ತಿಗೂ ನಮ್ಮ ಕಿವಿಯಲ್ಲಿ ಕೇಳಿಸ್ತಾನೆ ಇರ್ತದೆ. ಜೊತೆಗೆ ನೋಡಿ, ಒಬ್ಬರು ದೇವರ ಬಾಬಾ ಅಂಥೇಳಿ ಸುಮಾರು 250 ವರ್ಷ ಬದುಕಿದಂಥ ಒಬ್ಬ ಯೋಗಿಗಳವರು. ಅವರು 1989ರಲ್ಲೇ ಈ ಒಂದು ಟೆಂಪಲ್ ಆಗಬೇಕು ಅಂಥೇಳಿ ಅವರು ಆವತ್ತೇ ರಾಜೀವ್ ಗಾಂಧೀಜಿಯವರಿಗೆ ಹೇಳಿರುವಂತಹದ್ದು. ಇವತ್ತು ಅಶೋಕ್ ಶಿಂಗಲ್ ಅಂಥವರು ಅವರೆಲ್ಲರಿಗೂ ಕೂಡ ರಾಮ ಮಂದಿರ ನಿರ್ಮಾಣ ಆಗೇ ಆಗುತ್ತೆ ಅಂಥೇಳಿ ಸುಮಾರು ವರ್ಷಗಳ ಹಿಂದೆ, ಅವರು ಭಾಳ ದೊಡ್ಡ ಯೋಗಿಗಳು, ಸದಾಕಾಲ ಒಂದು ಸರವಿಯ ನದಿಯ ತಟದಲ್ಲಿ ಅಟ್ಟದ ಮೇಲೆ ಇರ್ತಾಯಿದ್ರು. ಅವರು ಸುಮಾರು 250 ವರ್ಷ ಬದುಕಿದಂಥ ಒಬ್ಬ ಮಹಾಯೋಗಿಗಳು. ಅವರು ಸಂಕಲ್ಪ ಮಾಡಿದ್ದು ಖಂಡಿತ ಎಲ್ಲ ಧರ್ಮವೂ ಸೇರಿಕೊಂಡು, ಸಿಖ್, ಮುಸ್ಲಿಂ, ಬೌದ್ಧ, ಜೈನ, ಹಿಂದೂಗಳು ಎಲ್ಲರೂ ಸೇರಿಕೊಂಡು ಅತ್ಯಂತ ಸುರಳಿತವಾಗಿ ಈ ಒಂದು ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಕಳೆದ 4-5 ವರ್ಷಗಳಿಂದ ಯಾವಾಗ ಸುಪ್ರೀಂ ಕೋರ್ಟು ಈ ಒಂದು ನಿರ್ಧಾರವನ್ನು ಪ್ರಕಟ ಮಾಡಿತ್ತು, ಆ ಸಂದರ್ಭದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಮತ್ತು ಯೋಗಿಯವರು ಇಬ್ಬರು ಸೇರಿಕೊಂಡು ಆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥದ್ದು. ಸುಮಾರು ಬಹುತೇಕ ನಾವು ಆಗಿನ ಉತ್ತರ ಭಾರತಕ್ಕೂ ಈಗಿನ ಉತ್ತರ ಭಾರತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಬಹುತೇಕ ನಾವೆಲ್ಲ ಯೌವನಾವಸ್ಥೆಯಲ್ಲಿ ನಾವು ಉತ್ತರ ಭಾರತದಲ್ಲಿ ಹೆಚ್ಚು ಓದಿದವರು.
ಅಲ್ಲಿ ಹೆಚ್ಚು ಸಂಚಾರ ಮಾಡಿದವರು. ಆಗಿನ ಉತ್ತರ ಭಾರತಕ್ಕೂ ಈಗಿನ ಉತ್ತರ ಭಾರತಕ್ಕೂ ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ ಸಾಕಷ್ಟು ಪ್ರವಾಸೋದ್ಯಮದಲ್ಲಿ ಧಾರ್ಮಿಕ ಕ್ಷೇತ್ರಗಳು ಅತಿ ಹೆಚ್ಚಿದಾವಲ್ಲಿ. ನೀವು ಹರಿದ್ವಾರ್ ಇರ್ಬೋದು, ಅಂದರೆ ಪ್ರಯಾಗ್ರಾಜ್ ಇರ್ಬೋದು, ಅಯೋಧ್ಯೆ ಇರ್ಬೋದು, ಕಾಶಿ ಇರ್ಬೋದು, ಇವೆಲ್ಲವೂ ಬಹಳ ಅದ್ಭುತವಾಗಿ ಪ್ರವಾಸಿಗರನ್ನ ಸೆಳೀತಾ ಇದ್ದಾವೆ. ಬರೀ ನಾವು ಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ ಪ್ರಯಾಗ್ರಾಜ್ಯಕ್ಕೆ. ಈಗ ನೋಡಿ ಅದರಿಂದ ಎಷ್ಟೊಂದು ಪ್ರವಾಸಿಗರು, ಅಂದರೆ ಭಾರತದ ದೊಡ್ಡ ಶಕ್ತಿ ಅಂತಂದರೆ ದೇವಸ್ಥಾನಗಳು. ಈ ದೇವಸ್ಥಾನಕ್ಕೆ ಜನಗಳು ಬರ್ತಾರೆ. ಆವಾಗ ಮೊದಲು ಜಗತ್ತಿನ ಯಾವುದೇ ಒಬ್ಬ ರಾಷ್ಟ್ರ ನಾಯಕ ಬಂದರೆ ನಾವು ಎಲ್ಲೆಲ್ಲೋ ತಾಜ್ ಮಹಲ್ಗೂ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಈಗ ಮೊದಲು ಏನಾಗಿದೆ, ಕಾಶಿ ಗಂಗಾ ಹತ್ರ ಕರ್ಕೊಂಡು ಹೋಗ್ತಾರೆ, ಗಂಗಾ ಆರತಿ ಮಾಡಿಸ್ತಾರೆ, ಸರಿಯು ನದಿಗೆ ಕರ್ಕೊಂಡು ಹೋಗ್ತಾರೆ. ಇವತ್ತು ತುಂಬ ಜನ ವಿದೇಶಗಳಿಂದ ಗಣ್ಯಾತಿ ಗಣ್ಯರು ಅಯೋಧ್ಯೆ ರಾಮ ಜನ್ಮಭೂಮಿಗೆ ಆಗಮಿಸ್ತಿದ್ದಾರೆ. ನಮ್ಮ ಅಜೆಂಡಾ ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ಅಂತೇಳಿ. ನಾನೀಗ ಅದೇ ರೀತಿಯಾಗಿ ನೇರ ಮಾತುಗಳನ್ನು ಕೇಳ್ತೀನಿ, ಕಣ್ಣಲ್ಲಿ ಕಣ್ಣಿಟ್ಟು ಉತ್ತರವನ್ನು ನೀವು ಕೊಡಬೇಕು ಅಂತೇಳಿ. ಇವತ್ತು ಈ ರಾಮ ಮಂದಿರ ಉದ್ಘಾಟನೆಯ ವಿಚಾರವಾಗಿ ರಾಜಕೀಯ ಮಾಡ್ತಿರೋದು BJPನ, ಕಾಂಗ್ರೆಸ್ಸ, ಯಾರು? ನಮಗೇನಿದು ರಾಜಕಾರಣ ಅಂತ ಅನಿಸೋದಿಲ್ಲ. ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ. ಸುಪ್ರೀಂ ಕೋರ್ಟ್ ಹೇಳಿದ ಹಾಗೆಯೇ ಇಲ್ಲಿ ರಾಮ ನಿರ್ಣಯ ಆಗಿದೆ. ರಾಮ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂದಾಗ ಇದನ್ನು ಯಾವುದೊಂದು ಕೇಂದ್ರ ಸರ್ಕಾರ ಕಟ್ಟಿದ್ದಲ್ಲ. ಇದನ್ನು ಅದರದೇ ಅಂತ ಒಂದು ಟ್ರಸ್ಟ್ ಇದೆ, ಅದು ಸಮಿತಿ ಇದೆ. ದೇಶಾದ್ಯಂತ ಜನ ದೇಣಿಗೆಯ ಹಣದ ಮೂಲಕನೇ ಅದನ್ನು ಕಟ್ಟಿದ್ದಾರೆ. ಇನ್ನು ಅದು 3 ಹಂತದಲ್ಲಿ ಅದು ನಿರ್ಮಾಣ ಆಗ್ತಾಯಿದೆ. ಈಗ ಮೊದಲ ಹಂತದಲ್ಲಿ ನಿರ್ಮಾಣಕ್ಕೆ ಬಂದಿರೋದ್ರಿಂದ ಮತ್ತು ಯೋಗ ಎಂಬಂತೆ ಇದೇ ಜನವರಿ 22ನೇ ತಾರೀಕು ಆಗ್ತಾ ಇರೋದ್ರಿಂದ, ಅಲ್ಲ ಈಗ ಲೋಕಸಭಾ ಚುನಾವಣೆಗೆ ಗಿಮಿಕ್ಗೋಸ್ಕರ ಇದನ್ನ ಈಗ ಹತ್ರವಾಗಿ ಉದ್ಘಾಟನೆ ಮಾಡ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ನ ನಾಯಕರು ಆರೋಪವನ್ನು ಮಾಡ್ತಿದ್ದಾರೆ. ಏನು ಹೇಳ್ತೀವಿ? ಅದು ರಾಜಕಾರಣಿಗಳೇ ಬಿಡೋಣ, ಅವರ ವಿಚಾರಗಳನ್ನ ಅವ್ರಿಗೆ ಬಿಡೋಣ. ಆದರೆ ನಮ್ಮ ದೃಷ್ಟಿಯಲ್ಲಿ ಇದೊಂದು ರಾಜಕಾರಣಕ್ಕೆ ಸೇರಿಸ್ದೇ ಇರೋದು ಒಳ್ಳೆಯದು. ರಾಮ ಎಲ್ಲರಿಗೂ ಬೇಕು, ಅವರಿಗೆ ಅಷ್ಟೇ ಅಂತಲ್ಲ. ಹಾಗಾಗಿ ಇದನ್ನು ರಾಜಕೀಯ ಕಾರಣ ಒಳಿಸ್ಕೊಳ್ಳೋದು ಒಳಿತಲ್ಲ ಅನ್ನುವಂಥದ್ದು. ಇವತ್ತು ದೇಶದ ಮೂಡ್ ಯಾಕಡೆ ಇದೆ, ಯಾರು ರಾಮನ ವಿರೋಧ ಮಾಡ್ತಾರೆ ಅವರು ಈ ದೇಶಕ್ಕೆ ವಿರೋಧ ಕಟ್ಟೋಬೇಕಾಗತ್ತೆ. ಈಗ ಒಂದು ದೊಡ್ಡ ಅಲೆ ಎದ್ದಿದೆ ಇದು. ಈ ಅಲೆಯಲ್ಲಿ ಯಾವ ವಿರೋಧಗಳು ನಾಟೋದಿಲ್ಲ. ಹಾಗಾಗಿ ನೀವು ಅವ್ರ ಜೊತೆಗೆ ನಡ್ಕೊಂಡು ಹೋಗೋದು ಒಳ್ಳೆಯದು ಅಂತ ಸಂದೇಶ ಕೊಟ್ರಿ. ನೀವೀಗ ಯಾರೆಲ್ಲ ಇದಕ್ಕೆ ವಿರೋಧ ಮಾಡ್ತಾರೆ ನೀವು ಅವ್ರ ಜೊತೆ ನಡೆದುಕೊಂಡು ಹೋಗೋದು ಒಳ್ಳೆಯದು ಅನ್ನೋ ಸಂದೇಶ ಕೊಟ್ರಿ. ಅಲ್ಲ, ಇನ್ನೊಂದು ವಿಚಾರ ಇದೆಯಲ್ಲ, ಇನ್ನು ಮಂದಿರ ಪೂರ್ಣ ಪ್ರಮಾಣವಾಗಿ ನಿರ್ಮಾಣ ಆಗಿಲ್ಲ, ಕಾಮಗಾರಿ ನಡೀತಾ ಇದೆ. ಆಗಲೇ ಈಗ ಉದ್ಘಾಟನಾ ಕಾರ್ಯಕ್ರಮ ಆಯೋಜನೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಹಾಗಲ್ಲ, ಇದು ಮೊದಲ ಹಂತದ್ದು. ಇದು ಯಾವತ್ತೂ ಆಗಬೇಕಾಗಿತ್ತು. ಈ ಮೊದಲ ಹಂತದ ಗರ್ಭಗುಡಿ ನಿರ್ಮಾಣ ಆಗಿದೆ. ಹಾಗಾಗಿ ಅಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಿದೆ. ಇನ್ನು ದೇಶದಲ್ಲಿ ನೀವು ಭಾಳಷ್ಟು ಕಡೆ ನೋಡಬೇಕಾದ್ರೆ ಸ್ವತಃ ಶ್ರೀರಾಮನೇ ಈ ರಾಮೇಶ್ವರದಲ್ಲಿ ಮಂದಿರವನ್ನು ನಿರ್ಮಾಣ ಮಾಡ್ಕೊಂಡು ರಾಮೇಶ್ವರನ ಪ್ರತಿಷ್ಠಾಪನೆ ಮಾಡಿದರು. ಇನ್ನು ದೇವಸ್ಥಾನ ಇರಲಿಲ್ಲ, ಅವರೇ ಪ್ರತಿಷ್ಠಾಪನೆ ಮಾಡಿದ್ರು. ಇನ್ನು ಕೇದಾರನಾಥಕ್ಕೆಲ್ಲ ಹೋದರೆ ಅವೆಲ್ಲ ಸ್ವಯಂ ಪಾಂಡವರಿಗೆ ಕೇದಾರನಾಥ ದರ್ಶನ ಕೊಟ್ಟಿರುವಂಥ ಸ್ಥಳಗಳು. ಮೊದಲು ಅಲ್ಲಿ ದರ್ಶನ ಸ್ವಯಂ ಉದ್ಭವ ಲಿಂಗಗಳು ಕೆಲವು ಕಡೆ ಆಗಿದ್ದಾವೆ, ಆಮೇಲೆ ಮಂದಿರಗಳನ್ನು ಕಟ್ಟಿದ್ದಾರೆ. ಇಲ್ಲಿ ಹಾಗಲ್ಲ, ಇಲ್ಲಿ ಕೂಡ ಉದ್ಭವ ಆಗಿತ್ತು. ಅದನ್ನು ನಿರ್ಮೋಹಿ ಹಾಕಾಡೋರು ಕಳೆದ ಅನೇಕ ವರ್ಷಗಳ ಶತಶತಮಾನಗಳಿಂದ ಹೋರಾಟದ ಮಾಡಿದ ಫಲವಾಗಿ ಅದು ಪೂಜೆ ಅವರು ನಿರ್ಮೋಹಿ ಹಾಕಾಡೋದು ಮಾಡ್ಕೊತ ಬಂದಿದ್ದಾರೆ. ಇವಾಗ ಅದು ಯೋಗ ಎಂಬಂತೆ 2024 ಇಸ್ವಿಯಲ್ಲಿ ಜನವರಿ 22ನೇ ತಾರೀಕು ಒಂದು ಒಳ್ಳೆಯ ಮುಹೂರ್ತ ದಿನ ಅದನ್ನು ನಿರ್ಮಾಣ ಮಾಡಿ ಇದಕ್ಕೆ ರಾಜಕೀಯ ಲೇಪನ ಮಾಡೋದು ಒಳಿತಲ್ಲ. ರಾಮನನ್ನು ನೋಡಬೇಕು ಅಂದರೆ ಅಯೋಧ್ಯೆಗೆ ಯಾಕೆ ಹೋಗಬೇಕು, ಇಲ್ಲೇ ಇದ್ದೇನೆ ರಾಮ, ಅಲ್ಲೇ ನೋಡ್ತೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ನೋಡಿ, ಅಯೋಧ್ಯೆಗೆ ಯಾಕೆ ಹೋಗ್ಬೇಕಂತ, ಅಯೋಧ್ಯ ರಾಮನ ಜನ್ಮಭೂಮಿ, ಅದು ಅದಕ್ಕಾಗಿ ನಾವು ಅಲ್ಲಿ ಹೋಗಬೇಕು. ಅದೇ ರಾಮ, ಈಗ ನಾವು ಅಂಜನಾದ್ರಿ ಯಾಕೆ ಹೋಗ್ಬೇಕು, ಅಲ್ಲಿ ಹುಟ್ಟಿರುವಂಥ ಸ್ಥಳ ಇದೆ, ಆ ಸ್ಥಳಕ್ಕೂ ಅದಕ್ಕೊಂದು ಸೈಂಟಿಟಿ ಇದ್ದೇ ಇರ್ತದೆ ಅಲ್ವಾ. ಈಗ ನಾವು ಸಿದ್ಧಗಂಗಾ ಮಠಕ್ಕೆ ಯಾಕೆ ಹೋಗ್ಬೇಕಂದ್ರೆ ಸಿದ್ಧಗಂಗಾ ಮಹಾಸ್ವಾಮಿಗಳು ಬಹುತೇಕ ಅವಧಿನ ಅಲ್ಲೇ ಕಳೆದಿರುವಂಥದ್ದು. ಅವ್ರ ಸಮಾಧಿ ಇರೋದು ಅಲ್ಲಿ ನಾವು ಹೋಗ್ತೀವಿ. ತಿರುಪತಿ ಹೋಗ್ತೀವಿ, ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ. ಹಾಗಂತೇಳಿ ತಿರುಪತಿ ತಿಮ್ಮಪ್ಪ ಇಲ್ಲಿಲ್ಲ ಅಂತಲ್ಲ, ಭಗವಂತ ಎಲ್ಲ ಕಡೆ ರಮಂತೆ ಇತಿ ರಾಮ ಅಂತ, ಸರ್ವೇಸು ರಮಂತೆ ಇತಿ ರಾಮ ಅಂತ ಎಲ್ಲ ಕಡೆಗೂ ವ್ಯಾಪಕವಾಗಿರುವಂಥವನು. ಹಾಗೆ ಅದಕ್ಕೆ ಒಂದು ಸ್ಥಾನ ಅಂತ ಇರ್ತದೆ. ಈಗ ಎಲ್ರಿಗೂ ಇನ್ವಿಟೇಷನ್ ಬಂತು, ಕುಮಾರಸ್ವಾಮಿಯವ್ರಿಗೆ ಬಂತು, ನಿಖಿಲ್ ಕುಮಾರಸ್ವಾಮಿಯವ್ರಿಗೆ ಬಂತು, ಆದರೆ ಯಡಿಯೂರಪ್ಪ ಅವರು ಬರಲಿಲ್ಲ ಅನ್ನೋ ವಿಚಾರ ಇದೆ. ಇಲ್ಲ, ಅಲ್ಲಿ ಎಲ್ಲರಿಗೂ ಕೂಡ ಆಮಂತ್ರಣ ಕೊಟ್ಟಿದ್ದಾರೆ. ಕರ್ನಾಟಕದ ಭಾಳ ಜನಕ್ಕೆ ಇನ್ನೂ ನಿಮ್ಮ ಲಿಸ್ಟ್ ತೆಗೆದು ನೋಡ್ರೆ ಯಾರ್ಯಾರು ದಾನವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಆಮಂತ್ರಣ ಬಂದಿದೆ. ಬರೀ ಕುಮಾರಸ್ವಾಮಿ ಅಂತಲ್ಲ, ಯಾರ್ಯಾರು ದಾನವನ್ನು ಮಾಡಿದ್ದಾರೆ ಆ ಟ್ರಸ್ಟ್ ವತಿಯಿಂದ ಬಂದಿದ್ದಾರೆ. ಇದು ಯಾರೋ
ರಾಜಕಾರಣಿಗಳು ಅಥವಾ ಒಂದು ಪಕ್ಷ ಆಮಂತ್ರಣ ಮಾಡ್ತಾ ಇಲ್ಲ. ಆ ಟ್ರಸ್ಟ್ನವರು, ಆ ಸಮಿತಿಯವರು, ವಿಶ್ವ ಹಿಂದೂ ಪರಿಷತ್ತು ಅದನ್ನು ತೆಗೆದುಕೊಂಡಿದೆ ಆ ಜವಾಬ್ದಾರಿ. ನಮ್ಮ ಕೂಡ ವಿಶ್ವ ಹಿಂದೂ ಪರಿಷತ್ ಸದಸ್ಯರು ಬಂದು ಆ ಆಹ್ವಾನವನ್ನು ನೀಡಿರುವಂತಹದ್ದು. ಓಕೆ. ಹಾಗಾಗಿ ಯಾರ್ಯಾರು ದಾನವನ್ನು ಮಾಡಿದ್ದಾರೆ ಅದರಲ್ಲಿ ಅಂತ ಒಂದು ಕ್ರೈಟೇರಿಯಾ ಇದೆ ಅವ್ರದ್ದು, ಅವರಿಗೆಲ್ಲ ಆಹ್ವಾನವನ್ನು ಮಾಡಿದ್ದಾರೆ. ಓಕೆ ಗುರುಗಳ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಕ್ವಿಕ್ ಆಗಿ? ಬನ್ನಿ, ನಾವು ನೀವೆಲ್ಲ ಜನವರಿ 22ನೇ ತಾರೀಕು ಪ್ರತಿ ಮನೆಯಲ್ಲಿ ರಾಮೋತ್ಸವವನ್ನು, ರಾಮನ ನೆನಪಿನಲ್ಲಿ ಜ್ಯೋತಿಯನ್ನು ಹಚ್ಚೋದ್ರ ಮೂಲಕ ಅಯೋಧ್ಯೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಕಣ್ತುಂಬಿಕೊಳ್ಳೋಣ. ಅವತ್ತೇ ನಿಜವಾದ ರಾಮನವಮಿ. ಭಾರತೀಯರಿಗೆ ರಾಮನವಮಿ ಈ ಸಲ 2, ಒಂದು ಜನವರಿ 22ನೇ ತಾರೀಕು ರಾಮನವಮಿನೇ ತಿಳ್ಕೋಬೇಕು, ಇನ್ನೊಂದು ಮುಂದೆ ಬರುವಂಥ ರಾಮನವಮಿ. ರಿಪಬ್ಲಿಕ್ ಕನ್ನಡದಲ್ಲಂತೂ ನಾವು ಹಬ್ಬ ಮಾಡ್ತಾ ಇದ್ದೀವಿ ಗುರುಗಳೇ, ಹಬ್ಬ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ನಮಗೆ ಸಂಭ್ರಮ. ಹೌದು. ನೀವು ಹೇಗೆ 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 ನೋಡ್ತಿದ್ದೀರಾ? ಖಂಡಿತ ಈ ಕಣ್ತುಂಬಿ ಕಾಣ್ತಾ ಇದೆಯಲ್ಲ, ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಕೂಡ ಕಿವಿಯಲ್ಲಿ ಪೂರಿ ರಾಮ್ ಬಿಟ್ರೆ ಏನು ಕೇಳಿಸ್ತಾನೆ ಇಲ್ಲ ಎಲ್ಲಿ ಹೋದ್ರು ಅಂತ. ಈ ಒಂದು ರಾಮ ಜನ್ಮಭೂಮಿಯ ಏನು ತೀರ್ಥಕ್ಷೇತ್ರ ಜನವರಿ 22ನೇ ತಾರೀಕು ಏನು ಉದ್ಘಾಟನೆ ಆಗ್ತಾಯಿದೆ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಾಯಿದೆ. ಅದಕ್ಕೆ ಪ್ರತಿಯೊಬ್ಬರು ಅವತ್ತು ಜ್ಯೋತಿಯನ್ನು ಹಚ್ಚೋದ್ರ ಮೂಲಕ, ರಾಮನಾಮ ಜಪವನ್ನು ಮಾಡೋದ್ರ ಮೂಲಕ ತಾವೆಲ್ಲ ಸಂಭ್ರಮಿಸ್ರಿ. ರುಚಿಯನ್ನು, ಪಾಯಸವನ್ನು ಮಾಡಿ ಎಲ್ಲರಿಗೆ ಹಂಚಿ ಸಂಭ್ರಮಿಸಿ ಅಂತ ಈ ಮೂಲಕ ಹೇಳಿಕೆ ಇಚ್ಛೆ ಪಡ್ತಾರೆ. ಕಡೆಯದಾಗಿ ಇಬ್ಬರು ಒಟ್ಟಿಗೆ ಹೇಳ್ಬೇಡ. ಖಂಡಿತ. ಜೈ ಶ್ರೀರಾಮ್.